ಸತತ 5 ದಿನಗಳಿಂದ ಬಳ್ಳಾರಿಯಲ್ಲಿ LPG ಗ್ಯಾಸ್ಗೆ ಈಗ ಬರ ಬಂದಿರುವಂತದ್ದು. ಆಟೋ ಚಾಲಕರು ಕೂಡ ಸಾಕಷ್ಟು ಈಗ ಪರದಾಟ ನಡೆಸುವಂತ ಒಂದು ಕೆಲಸ ನಡೀತಾ ಇರುವಂತದ್ದು. ನಾನು ಇರ್ತಕ್ಕಂಥದ್ದು ಇನ್ಫೆಂಟ್ರಿ ರಸ್ತೆಯಲ್ಲಿ ಇರ್ತಕ್ಕಂಥ ಟೋಟಲ್ ಎನರ್ಜಿ ಅನ್ನುವಂಥ ಒಂದು ಏನು ಗ್ಯಾಸ್ ಮುಂಭಾಗದಲ್ಲಿ ಇದ್ದೀನಿ. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಈ ಒಂದು ಆಟೋಗಳು ಇಲ್ಲಿ ಗ್ಯಾಸನ್ನು ತುಂಬಿಸಿಕೊಂಡು ನಿತ್ಯ ಏನು ತಮ್ಮ ದಿನನಿತ್ಯ ವಾಹನ ಸವರನ್ನ ಬಿಡುವಂಥ ಒಂದು ಕೆಲಸವನ್ನು ಆಟೋ ಚಾಲಕರು ಮಾಡ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಈ ಕಳೆದ 2-3 ದಿನಗಳಿಂದಲೂ ಕೂಡ ಇದೇ ತರನಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇರುವಂಥದ್ದು. ನಿನ್ನೆ 2000 ಲೀಟರ್ ಅಷ್ಟು ಏನು ಗ್ಯಾಸನ್ನು ಕಳಿಸಲಾಗಿತ್ತು. ಆದರೆ ಅದು ಏಕೈಕಿ 1-2 ಗಂಟೆಯಲ್ಲೂ ಕೂಡ ಖಾಲಿ ಆಗಿರುವಂಥದ್ದು. ಬೆಳಗ್ಗೆ ಮತ್ತೆ ಸ್ಟಾಕ್ ಬರುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಈ ಒಂದು ಸಿಬ್ಬಂದಿಯಲ್ಲಿ ಇತ್ತು. ಆದರೆ ಏಕೈಕಿ ಈಗ ಮತ್ತೆ ಸ್ಟಾಕ್ ಬರೋದು ಅಂದ್ರೆ ಏನು ಲೋಡ್ ಬರೋದು ಈಗ ನಿಂತೋಗಿರುವಂಥದ್ದು. ಹಾಗಾಗಿ ಬಳ್ಳಾರಿಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಆಟೋ ಚಾಲಕರು ಇರುವಂಥದ್ದು. ಅವರ ಪರಿಸ್ಥಿತಿ ಈಗ ಸಾಕಷ್ಟು ಕಂಗಾಲಾಗಿರುವಂಥದ್ದು. ಮತ್ತೊಂದೆಡೆ ಮಕ್ಕಳನ್ನ ಸ್ಕೂಲ್ಗೆ ಬಿಡುವಂತ ಒಂದು ಕೆಲಸವನ್ನ ಆಟೋ ಚಾಲಕರೇ ಮಾಡ್ತಾರೆ. ಹಾಗಾಗಿ ಈಗ ಯಾವಾಗ ಈ ಒಂದು LPG ಗ್ಯಾಸ್ ಖಾಲಿ ಆಗುತ್ತೋ ಎಲ್ಲ ಕಡೆ ಕೂಡ ಈಗ ನೋ ಸ್ಟಾಕ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬೋರ್ಡ್ಗಳಿರುವಂಥದ್ದು. ಮತ್ತೊಂದು ಕಡೆ CNG LPG ಎರಡೂ ಕೂಡ ಈಗ ಖಾಲಿ ಆಗ್ತಾ ಇರುವಂಥದ್ದು. ಹಾಗಾಗಿ ಒಂದಷ್ಟು ಆಟೋ ಚಾಲಕರೇನಿದ್ದಾರೆ ಸಾಕಷ್ಟು ಪರದಾಟ ನಡೆಸುವಂಥ ಒಂದು ಕೆಲಸ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಅವರ ದುಡಿಮೆಗೆ ಈಗ ಸಾಕಷ್ಟು ಕುತ್ತು ಬಂದಿರುವಂಥದ್ದು. ಯಾಕೆಂದರೆ ಯಾವಾಗ ಯುದ್ಧದ ಭೀತಿ ಆರಂಭ ಆಯಿತು ಆಗ ಏಕೈಕಿ ಈಗ ನೋ ಸ್ಟಾಕ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಗ್ಯಾಸ್ ಬಂಕ್ನ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಏನು ಬೋರ್ಡ್ಗಳಿರುವಂಥದ್ದು. ಹಾಗಾಗಿ ಇಲ್ಲಿ ನಮ್ಮ ಜೊತೆಗೆ ಒಂದಷ್ಟು ಆಟೋ ಚಾಲಕರಿದ್ದಾರೆ, ಅವ್ರನ್ನೂ ಮಾತಾಡಿಸ್ತೀನಿ. ಸರ್, ಈಗ ನೀವು ಆಟೋನ ಈಗ ಗ್ಯಾಸ್ ಮೇಲೆ ಓಡಿಸ್ತಾ ಇದ್ರಿ, ಈಗ ಯಾವ ಥರ ಸಮಸ್ಯೆ ಆಗ್ತಾ ಇದೆ ಸರ್? ಈಗ ಸರ್ 4-5 ದಿನದ ಗ್ಯಾಸ್ ಬಂದಿಲ್ಲ. ನಿನ್ನೆ ಬಂದಿದೆ, ನಿನ್ನೆ ಒಂದು 100 ರೂಪಾಯಿ ಹಾಕೊಂಡಿದ್ದೀವಿ ನಾವು. ಈಗ ಬಂದಿವಿ, ಮನೆಯಿಂದ ಖಾಲಿ ಬಂದಿವಿ ಗ್ಯಾಸ್ ಹಾಕೋಣಂತ. ಈಗ ಗ್ಯಾಸ್ ಖಾಲಿ ಆಗಿದೆ ಸರ್, ನಾವು ಏನು ಮಾಡ್ಬೇಕು ಹೇಳಿ. ಮನೆ ಹೋಗೋ ಗ್ಯಾಸ್ ಇಲ್ಲ ನಮ್ಮ ಹತ್ರ. ಈಗ ಗ್ಯಾಸ್ ಮಕ್ಕಳು ಸ್ಕೂಲ್ ಮಕ್ಕಳಿದೆ, ಎಕ್ಸಾಮ್ಸ್ ಇದೆ. ಈಗ ಎಕ್ಸಾಮ್ ಹೆಂಗೆ ಮಕ್ಕಳು ಕರ್ಕೊಂಡೋಗೋ ಗೊತ್ತಾಗ್ತಾ ಇಲ್ಲ. ಈಗ ಕೇಳಿದ್ರೆ ಏನೇ ಗೊತ್ತಿಲ್ಲ ಸರ್, ಯಾವ ಬರ್ತೀಯ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್, ಈಗ ಭಾಳ ಕಷ್ಟ ಆಗ್ತಾ ಇತ್ತೆ ನಿಮ್ಮ ದುಡಿಮೆಗೆ? ತುಂಬ ಕಷ್ಟ ಸರ್, ಮನೆ ನಡೆಯೋದೇ ಕಷ್ಟ. ಮಕ್ಕಳು ಎಕ್ಸಾಮ್ಸ್ ಇದೆ, ತುಂಬ ಕಷ್ಟ ಆಗ್ತಾಯಿದೆ ಸರ್. ನೋಡಿ ಗಾಡಿ ನಿಂತಿದೆ ರೋಡಲ್ಲಿ. ಈಗ ಮನೆ ಹೋಗೋಕ್ಕೂ ಗ್ಯಾಸ್ ಇಲ್ಲ, ಮಕ್ಕಳು ಬಿಡೋಕ್ಕೂ ಗ್ಯಾಸ್ ಇಲ್ಲ. ಈಗ ಡೈಲಿ ಎಷ್ಟು ದುಡಿತಿದ್ರಿ ಆಟೋದಿಂದ? ಈಗ ಈ ಗ್ಯಾಸ್ ಬಂದಾದಾಗಿಂದ ಎಷ್ಟು ಈಗ ಕಲೆಕ್ಷನ್ ಆಗ್ತಾ ಇದೆ ನಿಮ್ಗೆ? ಕಲೆಕ್ಷನ್ ಇಲ್ಲ ಸರ್, ಗ್ಯಾಸ್ ಇದೆ ತಾನೇ ಕೆಲ ಕಲೆಕ್ಷನ್ ಮಾಡೋದು. ಹೆಚ್ಚು ಗ್ಯಾಸ್ ಇಲ್ಲ, ನಾವು ಕಲೆಕ್ಷನ್ ಹೆಂಗೆ ಮಾಡಿದ್ದೀನಿ. 5 ದಿನ ತುಂಬ ಕಷ್ಟ ಆಗ್ತಾ ಇದೆ. 5 ದಿನದಿಂದ ಈಗ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರೆ ಸರ್? ನಿಮಗೆ ಬೇಗ ಆ ರೀತಿ ಮಾಡಿಕೊಡ್ಬೇಕಂತ ಕೇಳ್ಕೊಂಡು ಸರ್, ಮನವಿ ಮಾಡ್ತೀವಿ ಸರ್. ಇದಿಷ್ಟು ಇಲ್ಲಿನ ಆಟೋ ಚಾಲಕರ ಅಳಲಾಗಿರ್ತಕ್ಕಂಥದ್ದು. ಈಗಾಗಲೇ ಮಕ್ಕಳಿಗೆ ಎಕ್ಸಾಮ್ಸ್ ಇದೆ, ನಾವು ನಿತ್ಯ ಬಾಡಿಗೆ ರೂಪದಲ್ಲಿ ಆ ಮಕ್ಕಳನ್ನ ಕರೆದು ಶಾಲೆಗೆ ಬಿಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ವಿ. ಆದರೆ ಈಗ ಏಕೈಕಿ ಗ್ಯಾಸ್ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಕ್ಕಳನ್ನು ಕೂಡ ನಾವು ಶಾಲೆಗೆ ಕರ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ದುಡಿಮೆಗೂ ಕೂಡ ಸಾಕಷ್ಟು ತಾಪತ್ರೆ ಆಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಳಲನ್ನ ತೋಡ್ಕೊಳ್ತಾ ಇರುವಂಥದ್ದು. ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು. LPG ಏನು ಸಮಸ್ಯೆ ಆಗ್ತಾ ಇದೆ ಅದನ್ನು ಸರಿಪಡಿಸುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾ ಅನ್ನೋಂಥದ್ದು ಕೂಡ ಈಗ ಸಾಕಷ್ಟು ಕಾದು ನೋಡಬೇಕಾಗಿರುವಂಥದ್ದು.